Hi friends, welcome back to our YouTube ಚಾನಲ್. ಸೊ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರೋದು 30% ಅಂದರೆ ಏನು, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಕೆಲವರು ಜಿ ಕೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಕಮ್ಯುನಿಕೇಷನು ಬಿಲೋ 30 ಸ್ಕೋರ್ ಮಾಡಿದ್ದಾರೆ, ನಾವು ಸೆಲೆಕ್ಟ್ ಆಗ್ತೀವ ಇಲ್ವ ಅಂತ. ಮತ್ತು ತುಂಬ ಜನ ಎರಡೂ ಪೇಪರಲ್ಲಿ 30 ತೊಗೋಬೇಕಂತ ಹೇಳ್ತಾ ಇದ್ದಾರೆ ಟೆಲಿಗ್ರಾಮಲ್ಲಿ. ಸೊ ಅದು ಕನ್ಫ್ಯೂಸ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಈ ವಿಡಿಯೋ ಕ್ಲಾರಿಫೈ ಸಿಗುತ್ತೆ. ಸೊ ಕೊನೆ ತನಕ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣಾಗತ್ತೆ. ಸೊ 30% ಅಂದರೆ ಏನಂದರೆ, ಟೋಟಲ್ಲು ಜಿ ಕೆ 100 ಮಾರ್ಕ್ಸ್ಗಿತ್ತು ಮತ್ತು ಕಮ್ಯುನಿಕೇಷನು 100 ಮಾರ್ಕ್ಸು, ಟೋಟಲ್ಲು 200 ಮಾರ್ಕ್ಸ್ಗೆ ಎಕ್ಸಾಮ್ ಇತ್ತು ಆಯಿತಾ. ಇದಕ್ಕೆ 30% ಅಂದರೆ 60 ಮಾರ್ಕ್ಸ್ ಆಗುತ್ತೆ ಆಯಿತಾ. ನಿಮ್ಮದು ಎರಡೂ ಪೇಪರ್ ಸೇರಿ 60 ಮಾರ್ಕ್ಸ್ ಆದರೆ ನೀವು 1:5 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಯಿತಾ. ಯಾರ್ಯಾರೆಲ್ಲ ಕೆ ಇ ಎ ಅಫಿಷಿಯಲ್ ಆಗಿ ಲಿಸ್ಟ್ ಬಿಟ್ಟಿದ್ದಾರೆ, ಆ ಲಿಸ್ಟಲ್ಲಿ ನಿಮ್ಮ ಎರಡೂ ಪೇಪರ್ ಸೇರಿ 60 ಮಾರ್ಕ್ಸ್ ಬಂದಿದೆ, ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಯಿತಾ. ಕೆಲವರು ನಾನು ಆ ಲಿಸ್ಟು ನೋಡಿದಾಗೆ ಜಿ ಕೆ 70 ಮಾಡಿದ್ದಾರೆ, ಕಮ್ಯುನಿಕೇಷನು 29.5 ಆಯಿತಾ. ಈ ಥರ ಅವರು ಎರಡು ಸೇರಿದ್ರೆ 99.5 ಆಗುತ್ತೆ ಆಯಿತಾ. ಇವರು ಕೂಡ ಎಲಿಜಿಬಲ್ ಆಯಿತಾ. ಯಾರ್ಯಾರಿದೆಲ್ಲ ಫಾರ್ ಎಕ್ಸಾಂಪಲ್ ಜಿ ಕೆ 50 ಆಗಿರುತ್ತೆ ಅಂದ್ಕೊಳ್ಳಿ, ಕಮ್ಯುನಿಕೇಷನು 10 ಆಯಿತು ಆಯಿತಾ, ಟೋಟಲ್ ಮಾರ್ಕ್ಸ್ 60. ಸೊ ಇವರು ಕೂಡ ಎಲಿಜಿಬಲ್. ಸೊ ಐ ಹೋಪ್ ಎಲ್ರಿಗೂ ನಿಮಗೆ ಈ ವಿಡಿಯೋಲಿ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ. ಸೊ ನಾನು ನೋಡ್ದಂಗೆ ಅದೇ 4700 ಪ್ಲಸ್ ಇಷ್ಟು ಜನ 60 ಮಾರ್ಕ್ಸ್ ಮೇಲೆ ಕ್ವಾಲಿಫೈ ಆಗಿದ್ದೀರಾ. ಸೊ ನೀವೆಲ್ಲರೂ ಕೂಡ ಡಿ ವಿಗೆ ಬಂದೇ ಬರ್ತೀರಾ, ತಲೆ ಕೆಡಿಸ್ಕೊಬೇಡಿ. ಯಾರ್ಯಾರೆಲ್ಲ 60 ಮಾರ್ಕ್ಸ್ ಮೇಲೆ ಇದೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಆಯಿತಾ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಮ ಎಲ್ಲ ಡೌಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ BMTC ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಈ ನೋಟಿಫಿಕೇಷನ್ನು ಮುಗ್ದಿದ ತಕ್ಷಣ ಮತ್ತೆ 2500 ಮತ್ತೆ ಕಾಲ್ಫಾರ್ಮ್ ಆಗ್ತಾಯಿದೆ. ಸೊ ಯಾರ್ಯಾರೆಲ್ಲ ಇವಾಗ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡು 60 ಮಾರ್ಕ್ಸ್ ಕೆಳಗಡೆ ತೊಗೊಂಡಿದ್ದೀರಾ, ಸೊ ನೀವು ಇವಾಗಿಂದ ಸ್ಟಡಿ ಕಂಟಿನ್ಯೂ ಮಾಡಿ, ಸ್ಕೋರ್ ಮಾಡಿ. ನೆಕ್ಸ್ಟು ಎಕ್ಸಾಮ್ಗೆ ತುಂಬ ಕಾಂಪಿಟೇಷನ್ ಆಗುತ್ತೆ ಆಯಿತಾ. ಇವಾಗ ಟೋಟಲ್ 23,000 ಬರೆದಿದ್ದಾರೆ ಅಂದ್ಕೊಳ್ಳಿ, ನೆಕ್ಸ್ಟು ಎಬೋ 50,000 ಬರೀತಾರೆ ಆಯಿತಾ. ಹೋಗ್ತಾ ಕಾಂಪಿಟೇಷನ್ ಹೈ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಒಂದು ಜಾಬ್ ಇಟ್ಕೊಳ್ಳಿ, ಲೈಫ್ ಸೆಕ್ಯೂರ್ ಆಗುತ್ತೆ. ಆಮೇಲೆ ಬೇಕಂದರೆ ನೆಕ್ಸ್ಟ್ ಯಾವುದಾದ್ರೂ ಬೇರೆ ಎಕ್ಸಾಮ್ ಬರ್ಕೊಂಡು ಜಾಬ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.